ದರ್ಶನ್ ಅಂಡ್ ಗ್ಯಾಂಗ್ನ ರಾಕ್ಷಸಿ ಕೃತ್ಯ ಬಯಲಾಗ್ತಾ ಇದೆ. ಪೊಲೀಸರು ತನಿಖೆ ಆಳ ಅಗಲಕ್ಕೆ ಇಳಿದ ನಂತರ A2 ಆಗಿರುವಂತಹ ದರ್ಶನ್ ಈ ಕೇಸ್ನಲ್ಲಿ A1 ಆಗೋದಕ್ಕೆ ಫಿಟ್ ಅನ್ನುವಂತಹ ಕನ್ಕ್ಲೂಷನ್ಗೆ ಪೊಲೀಸರು ಬಂದಿದ್ದಾರಂತೆ. ಹೀಗಾಗಿ ಚಾರ್ಜ್ ಶೀಟ್ನಲ್ಲಿ A1 ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆಯನ್ನ ಕೊನೆ ಕ್ಷಣದ ತನಕ ಈ ಕಟುಕರ ಬಳಿ ಬೇಡಿದ್ದ ಅನ್ನುವಂತಹ ಅಂಶಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಪೊಲೀಸರ ಕೈ ಸೇರಿದೆ. ಹಾಗಾದ್ರೆ ಫೋಟೋ ವಿಡಿಯೋ ಏನ್ ಸಾಕ್ಷಿ ಇದೆ, ಅದರಲ್ಲಿ ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಂತೆ ಏನ್ ಮಾಹಿತಿನ ಪೊಲೀಸರು ಕಲೆ ಹಾಕಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ದರ್ಶನ್ A2 ಆರೋಪಿ ಅಲ್ಲ, A1 ಆರೋಪಿ. ತನಿಖೆ ಪೂರ್ಣ, ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ. ಚಿತ್ರದುರ್ಗದ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಅತಿ ದೊಡ್ಡ ಕಂಟಕ ಎದುರಾಗಿದೆ. ಈಗಾಗಲೇ ತನಿಖೆ ಬಹುತೇಕ ಪೂರ್ಣವಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ನಡೆಸಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರ ಹೆಚ್ಚಿದೆ. ಹಾಗಾಗಿ ದರ್ಶನ್ ನನ್ನ A2 ಬದಲು A1 ಆರೋಪಿಯನ್ನಾಗಿ ಮಾಡಲು ಪೊಲೀಸರು ಮುಂದಾಗಿದ್ದಾರೆ. ರೇಣುಕಾಸ್ವಾಮಿಯ FSL ರಿಪೋರ್ಟ್. ರೇಣುಕಾಸ್ವಾಮಿ ಮೇಲೆ ಹಲ್ಲೆ, ಮೊಬೈಲ್ ರಿಟ್ರೀವ್ನಲ್ಲಿ ದರ್ಶನ್ ಪಾತ್ರ ಹಾಗೂ ಶವ ಸಾಗಾಟದ CCTV ಲಭ್ಯ ಆಗಿರೋದ್ರಿಂದ A2 ಬದಲು ದರ್ಶನ್ನನ್ನೇ ಪ್ರಮುಖ ಆರೋಪಿಯನ್ನಾಗಿಸಲು ಪೊಲೀಸರು ಮುಂದಾಗಿದ್ದಾರೆ. ದರ್ಶನ್ ಕೊಲೆ ಕೇಸ್ಗೆ 5 ಸಾಕ್ಷ್ಯಾಧಾರಗಳು. FSL ರಿಪೋರ್ಟ್ 1. ಎದೆಯ ಎಲುಬು ಮುರಿದಿದೆ, ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿದೆ, ತಲೆಗೆ ಗಂಭೀರ ಗಾಯ, ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವ, ಲಾರಿಯ ಹಿಂಭಾಗಕ್ಕೆ ಗುದ್ದಿರೋದ್ರಿಂದ ತಲೆಗೆ ಗಾಯ, ಬೆನ್ನು ಮೂಳೆ ತೀವ್ರ ಹಾನಿ, ವೃಷಣ ಚೀಲದಲ್ಲಿ ರಕ್ತ ಸೋರಿಕೆ, ಕಾಲಲ್ಲಿ ಒದ್ದಿರೋದ್ರಿಂದ ವೃಷಣಕ್ಕೆ ಗಾಯ, ಮೊಣಕಾಲು ಮುರಿತ, ಬಲಗಣ್ಣಿಗೆ ತೀವ್ರವಾದ ಹಾನಿ. ಡೆತ್ ಟೈಮ್ ಸಂಜೆ 6ರಿಂದ 6:30. ಸಾವಿಗೆ ಕಾರಣ ಮೆದುಳಿಗೆ ತೀವ್ರ ರಕ್ತಸ್ರಾವ. FSL ರಿಪೋರ್ಟ್ 2. ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆ. RR ನಗರ ನಿವಾಸದಲ್ಲಿ ವಶಕ್ಕೆ ಪಡೆದಿದ್ದ ಬಟ್ಟೆ, ಕಪ್ಪು ಬಣ್ಣದ ಟಿ ಶರ್ಟ್, ನೀಲಿ ಕಲರ್ ಜೀನ್ಸ್ ಪ್ಯಾಂಟ್. ಎರಡೂ ಬಟ್ಟೆಯಲ್ಲಿ ರೇಣುಕಾಸ್ವಾಮಿಯ ರಕ್ತ ಪತ್ತೆ. ಪ್ಯಾಂಟ್ನಲ್ಲಿ ಚಿಮ್ಮಿದ ರೀತಿಯಲ್ಲಿ ರಕ್ತ ಪತ್ತೆಯಾಗಿದೆ. ಬಟ್ಟೆ ತೊಳೆದಿದ್ರೂ ಲೂಮಿನಾಲ್ ಟೆಸ್ಟ್ನಲ್ಲಿ ರಕ್ತದ ಕಲೆ ದೃಢವಾಗಿದೆ. FSL ರಿಪೋರ್ಟ್ 3. ರೇಣುಕಾಸ್ವಾಮಿ ಹಲ್ಲೆಗೆ ಬಳಸಿದ್ದ ವಸ್ತುಗಳ ಸಾಕ್ಷ್ಯ. ಲಾಠಿ, ದೊಣ್ಣೆ, ಬೆಲ್ಟ್ನಲ್ಲಿ ರಕ್ತದ ಮಾದರಿ. ದರ್ಶನ್ ಮನೆಯಲ್ಲಿದ್ದ ಲಾಠಿಯಲ್ಲಿ ರಕ್ತದ ಕಲೆ ಪತ್ತೆ. ರಿಪೀಸ್ ಪಟ್ಟಿ, ದೊಣ್ಣೆಗಳ ಮೇಲೂ ರಕ್ತದ ಮಾದರಿ. DNA ಪರೀಕ್ಷೆಯಲ್ಲಿ ರಕ್ತದ ಮಾದರಿ ದೃಢ. FSL ರಿಪೋರ್ಟ್ 4. ಕೊಲೆಯಾದ ಬಳಿಕ ದರ್ಶನ್, ಪವಿತ್ರ ಗೌಡ ಮೀಟಿಂಗ್. ಆರೋಪಿಗಳು ಮೀಟಿಂಗ್ ಮಾಡಿರೋ ಬಗ್ಗೆ ಸಾಕ್ಷ್ಯ. ಪೊಲೀಸರ ಭಯದಿಂದ CCTV ವಿಡಿಯೋ ಡಿಲೀಟ್. ಟೆಕ್ನಿಷಿಯನ್ ಕರೆಸಿ ವಿಡಿಯೋ ಡಿಲೀಟ್ ಮಾಡಿದ್ದ ದರ್ಶನ್. CCTV DVRಗಳ ರಿಟ್ರೀವ್ ಮಾಡಿದ್ದ FSL ರಿಪೋರ್ಟ್ 5. ರೇಣುಕಾಸ್ವಾಮಿ ಶೆಡ್ಗೆ ಕರೆತರೋ CCTV ರಿಟ್ರೀವ್. ರೇಣುಕಾ ಹತ್ಯೆ ಬಳಿಕ ಶವ ಸಾಗಿಸೋ CCTV ರಿಟ್ರೀವ್. ಶೆಡ್ಗೆ ಬರುವ 11 ವಾಹನಗಳ ದೃಶ್ಯ ಮ್ಯಾಚಿಂಗ್. ದರ್ಶನ್ ಜೀಪ್, ಸ್ಕಾರ್ಪಿಯೋ ಸಾಕ್ಷ್ಯ. ರೇಣುಕಾ ಕರೆತಂದ ಇಟಿಯೋಸ್ ಸಾಕ್ಷ್ಯ. ಇವರೇನು ಮನುಷ್ಯರ, ನರರೂಪದ ರಾಕ್ಷಸರ? ಅಂಗಲಾಚಿದ್ರು ರೇಣುಕಾ ಬಿಡದ ಪಾಪಿಗಳು. ಇನ್ನೊಂದೆಡೆ ಪ್ರದೋಷ್ ಮೊಬೈಲ್ನಲ್ಲಿರೋ ಫೋಟೋಗಳು ರಿಟ್ರೀವ್ ಆಗಿದ್ದು ರೇಣುಕಾಸ್ವಾಮಿ ಜೀವಭಿಕ್ಷೆ ಬೇಡ್ತಾ ಇರೋ 4 ಫೋಟೋಗಳು ಸಿಕ್ಕಿವೆ. ಕೈ ಮುಗಿದು ಬೇಡಿಕೊಂಡ್ರು ಕೂಡ ಬಿಡದೆ ಆತನನ್ನ ಕೊಂದೇ ಬಿಟ್ಟಿದ್ದಾರೆ. ಕೊಲೆ ಬಳಿಕ ಪ್ರದೋಷ್ ಮೊಬೈಲ್ನಲ್ಲಿದ್ದ ಫೋಟೋಗಳನ್ನ ಡಿಲೀಟ್ ಮಾಡಲಾಗಿತ್ತು. ಸದ್ಯ ಅದನ್ನ FSL ಅಧಿಕಾರಿಗಳು ರಿಟ್ರೀವ್ ಮಾಡಿದ್ದಾರೆ. ರೇಣುಕಾ ಫೋಟೋ 1. ಪ್ರಾಣ ಭಿಕ್ಷೆಗಾಗಿ ಕೈ ಮುಗಿದ ರೇಣುಕಾ. ರೇಣುಕಾ ಫೋಟೋ 2. ರಕ್ತ ಹರಿಯುತ್ತಿದ್ದ ನಿಶ್ಶಕ್ತ ದೇಹದಲ್ಲಿ ಜೀವಭಿಕ್ಷೆ. ರೇಣುಕಾ ಫೋಟೋ 3. ಮಂಡಿಯೂರಿ ಬಿಟ್ಟು ಬಿಡುವಂತೆ ಕೇಳಿದ ರೇಣುಕಾ. ರೇಣುಕಾ ಫೋಟೋ 4. ರಕ್ತದ ಮಡುವಿನಲ್ಲೇ ಗೋಗರೆದ ರೇಣುಕಾ. ಇಷ್ಟು ದಯನೀಯವಾಗಿ ಬೇಡಿಕೊಂಡ್ರೂ ಕರುಣೆ ಇಲ್ಲದಂತೆ ಕಟುಕರಂತೆ ದರ್ಶನ್ ಅಂಡ್ ಗ್ಯಾಂಗ್ ವರ್ತಿಸಿ ಆತನ ಪ್ರಾಣವನ್ನೇ ತೆಗೆದಿದ್ದಾರೆ. ಫೋಟೋಗಳ ಆಧಾರದ ಮೇಲೆ ಕೇಸನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಲು ಪೊಲೀಸರು ಮುಂದಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.